ಕಾರ್ಯಾಚರಣೆ ಮಾಡಿದಾಗ 56 ಕೋಟಿ ರೂಪಾಯಿ ಪದಾರ್ಥ ಸಿಕ್ಕಿದಾವ. ಅದರಿಂದ ಎಷ್ಟು ಮತ್ತೆ ಉತ್ಪನ್ನ ಮಾಡ್ತಿರ್ಬೋದು ಅವರು, ನೂರಾರು ಕೋಟಿಗಳು. ಅದು ಕೋಟಿ ರೂಪಾಯಿ ಒಂದು ಕಡೆ ಇರಲಿ, ಅದರಿಂದ ಮಕ್ಕಳು ಎಷ್ಟು ಹಾಳಾಗಿ ಹೋಗ್ತಾಯಿದ್ದಾರೆ, ಯುವಕರು. ಇದು ನಿಜವಾಗಿಯೂ ಇವತ್ತು ನಾವೆಲ್ಲರೂ ಆತಂಕ ಪಡೋ ವಿಷಯ. ಅದಕ್ಕೆ ವಿರೋಧ ಪಕ್ಷಗಳು ಜೋರ್ದಾರಿಗೆ ವಿರೋಧ ಮಾಡ್ತಾ ಇದ್ದಾರೆ. ಇದೇನಪ್ಪ, ಈ ಮಾಫಿಯಾ ಕೈಯಲ್ಲಿ, ಡ್ರಗ್ಸ್ ಮಾಫಿಯಾ ಕೈಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ನಾನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ವಿರೋಧ ಪಕ್ಷದವರು. ಅದಾರ ಅಂತಂದಾಗ ಹೌದು ನಮಗಾಗ್ತದೆ. ಈಗಾಗಲೇ ನಮ್ಮ ಗೃಹ ಮಿನಿಸ್ಟರ್ ಪರಮೇಶ್ವರಪ್ಪನವರು ಡ್ರಗ್ಸ್ ದಂಧೆ ವಿರುದ್ಧ ಅಕ್ಟೋಬರ್ ನವೆಂಬರ್ ತಿಂಗಳಿಂದ ಪೊಲೀಸರು ರಾಜ್ಯಾದ್ಯಂತ ಹೆಚ್ಚಿನ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಹೇಳ್ತಾ ಇದ್ದಾರೆ. ಈಗ ಕಳೆದ 3 ವರ್ಷಗಳಿಂದ ನಡೀತಾ ಇದೆ, ಇನ್ನೂ ಜೋರು ಆಗಬೇಕಾಗಿತ್ತು, ನಡೆಸ್ತಾ ಇದ್ದಾರೆ. ಇನ್ನು ಆಗಲೇಬಾರ್ದಾಗಿತ್ತು, ಆಗ್ತಾಯಿದೆ ಅಂತ. ಅದಕ್ಕೆ ಇವತ್ತು ಬೊಮ್ಮಾಯಿಯವ್ರು ಕೇಳ್ತಾ ಇದ್ದಾರೆ, ಇದೇನಪ್ಪ ನೀವು ಉಳ್ತಾ ಪಂಜಾಬ್ ಆಗೋದಾ, ಅದರಂಗೆ ಉಳ್ತಾ ಕರ್ನಾಟಕ ಆಗೋದಾ, ಒಟ್ಟು ಎಲ್ಲರೂ ನಶೆಯೊಳಗೆ ಅಡ್ಡಾಡುವಂಥದ್ದು, ಡ್ರಗ್ಸ್ಗೆ ಬಲಿಯಾಗುವಂಥದ್ದು ಆಗ್ತದನ ಅಂತೇಳಿ. ಪೊಲೀಸರ ಕಂಟ್ರೋಲ್ ಅದು ಬರ್ತಾಯಿಲ್ಲ ಅಂದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಪೊಲೀಸರ ಕೆಲಸ ಆದರೂ ಏನು ಅಂತೇಳಿ ಪೊಲೀಸರು ಸಹಿತ ಶಾಮೀಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ಗಂಭೀರವಾದ ಆರೋಪ. ಪೊಲೀಸರ ಜೊತೆ ಇದ್ದಾರೆ, ಅವರು ಅವ್ರ ಜೊತೆ ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ದಾರೆ ಮಾದಕ ವಸ್ತುಗಳನ್ನ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇರ್ಬೋದಾ? ಇನ್ನು ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ಹೇಳ್ತಾಯಿದ್ರು ಮುಂದುವರೆದ ನಮ್ಮ ಪರಮೇಶ್ವರಪ್ಪನವರು, ಪೊಲೀಸರು ಈವರೆಗೆ 165 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. 165 ಕೋಟಿ ರೂಪಾಯಿ ನಾವು ಜಪ್ತಿ ಮಾಡಿವಿ ಅಂತೇಳಿ ನಮ್ಮ ಸಾಧನೆ ಹೇಳ್ಕೊತಾ ಇದ್ದಾರೆ. ಆದರೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದಾವೆ. ಒಂದು ಸಾರಿಗೆಗೆ 3 ಹಳ್ಳಿಗಳಲ್ಲಿ ದಾಳಿ ಮಾಡಿದಿಂದ ಫ್ಯಾಕ್ಟ್ರಿಗಳನ್ನು ಒಳಗೆ ತೆಗೆದ 56 ಕೋಟಿ ರೂಪಾಯಿ ಪದಾರ್ಥ ಸಿಕ್ಕು ಅಂತ ಅವ್ರು ಹೇಳ್ತಾರೆ. ಮೆಪೆಡ್ರೋನ್ ಅಂತ ವಸ್ತುಗಳು ತಯಾರು ಮಾಡೋ ವಸ್ತು ಸಿಕ್ಕಿದಾವೆ ಅಂತೇಳಿ. ಇಲ್ಲಿ ಎಷ್ಟು 100,000 ಕೋಟಿ ರೂಪಾಯಿ ವ್ಯವಹಾರ ನಡೆದ ಅಂತೇಳಿ ಇದರಿಂದ ಅನಿಸ್ತದೆ. ಈಗ ಟಿಪ್ ಆಫ್ ಬರ್ಗ್ ಮೇಲೆ ನಾವು ಸ್ವಲ್ಪ ಕಾಣಲಿಕ್ಕತ್ತದ್ರೆ ಅದು ಒಳಗೆ ಭಾಳ ಭೀಕರವಾದಂಥ ಪರಿಸ್ಥಿತಿ. ಅದರಲ್ಲೂ ಯುವಕರು ಯುವತಿಯರು ಈ ನಶೆಯಲ್ಲಿ ಹೋಗುವುದರಿಂದಾಗಿ ಅವರ